ವೆಲ್ಕಮ್ ಬ್ಯಾಕ್ ಟು ಲಡ್ಡು ಕಿಚನ್. ನಾನು ನಿಮ್ಗೆ ಇವತ್ತು ಗರಂ ಗರಂ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಡು ಬರೋಣ. ಅಕ್ಕಿ ಹಿಟ್ಟು, ಕಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಅಚ್ಕಾರದ ಪುಡಿ, ಜೀರಿಗೆ, ಓಂಕಾಳು, ಎಳ್ಳು, ಮೈದಾ ಹಿಟ್ಟು. ಈಗ ನಾನೊಂದು ಮಿಕ್ಸಿ ಜಾರಿಗೆ ನಾನು ಮೀಡಿಯಮ್ ಕಪ್ ಆಗೋಷ್ಟು ಕಡಲೆನ ಹಾಕ್ಕೊಂಡು ಅದನ್ನು ಫೈನ್ ಪೌಡರ್ ಆಗಿ ಮಾಡ್ಕೊತಾ ಇದ್ದೀನಿ. ನಾನೇನು ಫೈನ್ ಪೌಡರ್ ಮಾಡ್ಕೊಂಡಿದ್ನೋ ಅದನ್ನು ನಾನೊಂದು ಕಂಟೈನರ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಮೀಡಿಯಮ್ ಕಪ್ ಆಗೋಷ್ಟು ಕಡಲೆನ ತೊಗೊಂಡಿದ್ದೆ, ಅದೇ ಕಪ್ ಅಳತೆಗೆ ಒಂದು 2 ಕಪ್ ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀನಿ ನಾನು. ಈಗ ಒಂದು ಸಣ್ಣ ಕಪ್ ಆಗೋಷ್ಟು ಎಳ್ಳು, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಓಂಕಾಳು ಮತ್ತು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಅದಕ್ಕೆ ಉಪ್ಪು ಜೊತೆಗೇ ನಾನು ಅಚ್ಕಾರದ ಪುಡಿ 1.5 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ನಾನು ಎಣ್ಣೆನ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಚ್ಚಗೆ ಮಾಡಿ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜೊತೆಗೇ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಈ ಹದ ಬರೋ ಗಂಟ ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದೊಂದು ಅರ್ಧ-ಮುಕ್ಕಾಲು ಗಂಟೆ ನೆನಿಬೇಕು. ಅದು ಚೆನ್ನಾಗಿ ನೆಂದಷ್ಟು ಚಕ್ಲಿ ತುಂಬ ಗರಿಗರಿಯಾಗಿ ಬರುತ್ತೆ. ಈಗ ನೆಂದಾಗಿದೆ. ಈಗ ನಾನು ಅದನ್ನು ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಹೋಳಿಗೆ ಹಾಕ್ಕೊತಾ ಇದ್ದೀನಿ. ಆ ಚಕ್ಲಿ ಹೋಳಿಗೆ ಹಾಕ್ಕೊಂಡಾದ್ಮೇಲೆ ನಾವು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಮಾಡ್ಕೊಬೋದು. ಬೇಕಾದ್ರೆ ಕೋಡ್ಬಳೆನೂ ಮಾಡ್ಬೋದು, ಇಲ್ಲ ಲೈನಾಗೆ ಚಕ್ಲಿ ಇದನ್ನೇ ಆ ಥರದ್ದು ಶೇಪಲ್ಲೂ ಒತ್ಕೋಬೋದು. ಈಗ ನಂಗೆ ರೌಂಡಿಗೆ ಚಕ್ಲಿ ಶೇಪಲ್ಲಿ ಬೇಕು ಅಂತ ಅಂದ್ಬಿಟ್ಟು ನಾನು ಚಕ್ಲಿ ಶೇಪಲ್ಲಿ ಹೊತ್ಕೊಂಡಿದ್ದೀನಿ. ಸೈಡಲ್ಲಿ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಕಾದಾಗಿದೆ ನೋಡಿ. ಟೀ ಟೈಮ್ಗೆ, ಸ್ನ್ಯಾಕ್ಸ್ ಟೈಮ್ಗಂತೂ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ, ಗರಿಗರಿಯಾಗೂ ಇರುತ್ತೆ. ಇದನ್ನು ನಾವು ಬೇಕಾದ್ರೆ ಒಂದು ಬಾಕ್ಸಲ್ಲಿ 1 ತಿಂಗಳಾಗೋ ಗಂಟ ಸ್ಟೋರ್ ಮಾಡಿ ಇಡಬಹುದು. ಈಗ ನೋಡಿ, ಗರಂ ಗರಂ ಚಕ್ಲಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.